ಭಾರತ ಸರ್ಕಾರ 84,000 ಕೋಟಿ ರೂಪಾಯಿನ ಸಮುದ್ರದಲ್ಲಿ ಸುರಿಯೋದಕ್ಕೆ ಹೋಗ್ತಾ ಇದೆ. ಯಾವ ಕಾರಣಕ್ಕೆ ಗೊತ್ತಾ? ನೋಡಿ, ಭಾರತ 85% ಡೀಸೆಲ್ ಮತ್ತು ಏನು ಪೆಟ್ರೋಲಿಯಂ ಇದೆಯಲ್ಲ, ಈ ಥರ ಐಟಮ್ಸು ಇದೆಲ್ಲ ಬೇರೆ ದೇಶದಿಂದನೇ 85% ಇಂಪೋರ್ಟ್ ಮಾಡ್ಕೋತಾ ಇದೆ. ಇದರಿಂದ ಒಂದು ಪ್ರಾಬ್ಲಮ್ ಆಗ್ತಿದೆ. ಅದೇನು ಗೊತ್ತಾ? ಬೇರೆ ದೇಶದಲ್ಲಿ ಏನಾದರೂ ಯುದ್ಧ ನಡೆದರೆ ಅಥವಾ ಅಲ್ಲೇನಾದರೂ ಪ್ರಾಬ್ಲಮ್ ಆದರೆ ಅದು ನಮ್ಮ ದೇಶದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಮೊನ್ನೆ ನೀವು LPGದು ಏನು ಕತೆ ಆಯಿತು ಅಂತ ನಿಮಗೆಲ್ಲ ಗೊತ್ತಿರ್ಬೋದು. ಬೇರೆ ದೇಶದಲ್ಲಿ ಯುದ್ಧ ಆಗಿದ್ದಕ್ಕೆ ನಮ್ಮ ದೇಶದಲ್ಲಿ ನಾವು ಕುಡಿಯೋ ಟೀ ಕೂಡ ರೇಟ್ ಜಾಸ್ತಿ ಆಗಿತ್ತು, ದೋಸೆ ರೇಟ್ ಜಾಸ್ತಿ ಆಗಿತ್ತು. ಸೊ ಇದೇ ರೀತಿ ಪ್ರತಿಯೊಂದು ವಸ್ತುವಿನ ಬೆಲೆ ಕೂಡ ನಮಗೆ ಡಿಪೆಂಡ್ ಆಗಿರೋದೇ ಈ ಒಂದು ಪೆಟ್ರೋಲು ಮತ್ತು ಡೀಸೆಲಿಂದ ಮತ್ತು LPG ಈ ಥರ ಗ್ಯಾಸ್ಗಳಿಂದ. ಸೊ ಇದನ್ನು ಡಿಪೆಂಡೆನ್ಸಿ ಕಮ್ಮಿ ಮಾಡಬೇಕು ಅಂತಲೇ ಭಾರತ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ, ಸಮುದ್ರ ಮಂಥನ ಅನ್ನೋ ಹೆಸರಲ್ಲಿ ನಮ್ಮ ಭಾರತದಲ್ಲಿರುವಂಥ 7,500 ಕಿಲೋಮೀಟರ್ ಒಂದು ಕರಾವಳಿ ಪ್ರದೇಶ ಏನಿದೆಯಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೋಸ್ಕರನೇ 84,000 ಕೋಟಿ ರೂಪಾಯಿದು ಪ್ರಾಜೆಕ್ಟ್ನ ತೊಗೊಂಡು ಬರ್ತಾ ಇದೆ. ಇದಕ್ಕೆ ಸಮುದ್ರ ಮಂಥನ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಯಾಕೆ ಅಂತಂದರೆ, ನಮಗೆ ಡೀಸೆಲ್ಲು ಪೆಟ್ರೋಲ್ ಅನ್ನೋದು ನಮಗೆ ಅಮೃತ ಇದ್ದಂಗೆ ಸ್ನೇಹಿತರೆ ನಮ್ಮ ದೇಶಕ್ಕೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಸಿಗಲ್ಲ ಅಂತ ನಾವು ಇಷ್ಟು ದಿನ ಬಿಟ್ಬಿಟ್ಟಿದ್ವಿ. 7,500 ಕಿಲೋಮೀಟ್ರ್ ಏನು ಇದೆಯಲ್ಲ ಕರಾವಳಿ ಪ್ರದೇಶ, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಅಂದರೆ ನಮ್ಮ ಸಂಪತ್ತಿನ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ಅಲ್ಲಿ ಇರ್ಬೋದು, ಇಲ್ಲದೇನೋ ಇರ್ಬೋದು. ಅಟ್ಲೀಸ್ಟ್ ಅದನ್ನು ನಾವು ಇದೇ ಇಲ್ವಾ ಅಂತನಾದ್ರು ತಿಳ್ಕೊಬೇಕಲ್ವ. ಇದನ್ನು ಪ್ರೈವೇಟ್ ಕಂಪ್ನಿಗಳು ಟ್ರೈ ಮಾಡೇ ಇಲ್ಲ ಇಷ್ಟು ದಿನ. ಯಾಕೆ ಅಂತಂದರೆ, ಇದಕ್ಕೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು. ಸಾವಿರಾರು ಮೀಟ್ರ್ ಆಳ ಸಮುದ್ರದ ಆಳದಲ್ಲಿ ಅಗಿಬೇಕು, ದೊಡ್ಡ ದೊಡ್ಡ ಟೆಕ್ನಾಲಜಿ ಬೇಕು, ಮಷಿನ್ಸ್ ಬೇಕು. ಸೊ ಇಷ್ಟೆಲ್ಲ ಮಾಡಿದರೂ ಕೂಡ ಅಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇಷ್ಟು ಮಾಡಬೇಕು. ಸಿಕ್ಕಿಲ್ಲ ಅಂದರೆ ಇಷ್ಟೆಲ್ಲ ಲಾಸ್ ಆಗುತ್ತೆ. ಸೊ ಇದಕ್ಕೋಸ್ಕರ ಪ್ರೈವೇಟ್ ಕಂಪ್ನಿಗಳು ಇದಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಇಂಡಿಯನ್ ಗೌರ್ಮೆಂಟು ಇವಾಗ ಈ ಒಂದು ಚಾನ್ಸ್ ತೊಗೊಳೋದಕ್ಕೆ ಹೋಗ್ತಾ ಇದೆ. ನೋಡೋಣ ಏನು ಮಾಡಬೇಕಾಗುತ್ತೆ ಅಂತ. ಅಕಸ್ಮಾತ್ ಏನಾದರೂ ಸಿಕ್ಕರೆ ನಾವು ಬೇರೆ ದೇಶದ ಮೇಲೆ ಡಿಪೆಂಡ್ ಆಗೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಸೊ ಬೇರೆ ದೇಶದಲ್ಲಿ ಯಾರು ಹೊಡ್ಕೊಂಡಾದರೂ ಸಾಯಲಿ, ಏನಾದರೂ ಮಾಡಲಿ, ನಮಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ಸೊ ಒಂದು ಎಕಾನಮಿ ಸ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದರಿಂದ ಜಾಬ್ಸ್ಗಳು ಕೂಡ ಕ್ರಿಯೇಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಈ ಸಮುದ್ರ ಮಂಥನದಲ್ಲಿ ನಮಗೆ ಅಮೃತ ಸಿಗುತ್ತಾ ಇಲ್ವಾ? ಕಮೆಂಟ್ ಮಾಡಿ.